ಹಲೋ ಎಲ್ರಿಗೂ ನಮಸ್ತೆ ಆತ್ಮೇಲೆ ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ ಈಗಾಗಲೇ FLNಗೆ ಸಂಬಂಧಪಟ್ಟಂತೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ 3 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಏನು ಅವರ ಒಂದು ಕಲಿಕಾ ಫಲಗಳನ್ನು ಗುರುತಿಸಿದೆ. ಒಟ್ಟಾರೆಯಾಗಿ ಭಾಷಾ ವಿಷಯದಲ್ಲಿ ಬುನಾದಿ ಸಾಕ್ಷರತೆಯಲ್ಲಿ 9 ಕಲಿಕಾ ಫಲಗಳು ಮತ್ತು ಬುನಾದಿ ಸಂಖ್ಯಾಜ್ಞಾನ ಇದರಲ್ಲಿ 8 ಕಲಿಕಾ ಫಲಗಳು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸ್ಕೊಂಡು ಒಂದು ಬುನಾದಿ ಸಾಮರ್ಥ್ಯ ಮಕ್ಕಳಲ್ಲಿ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ನಾವು ಮೌಲ್ಯಮಾಪನವನ್ನು ಮಾಡೋದಾದರೆ ಇದನ್ನು 3 ರಿಂದ 10ನೇ ತರಗತಿವರೆಗೂ ಕೂಡ ಬಳಸ್ಕೊಳ್ಬಹುದಾಗಿದೆ. ಇದೊಂದು ಮಾದರಿ ಅಷ್ಟೇ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಲಬುರಗಿ ಇವರು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದರೆ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬದ ಕುರಿತು ಹೇಳು. 2. ಚಿತ್ರ ನೋಡಿ ಮಾತನಾಡುವಂತಕ್ಕಂಥದ್ದು. ನೋಡಿ, ಈ 2 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬದ ಕುರಿತು ಹೇಳ್ತಕ್ಕಂಥದ್ದು ತನ್ನ ಮಾತಿನಲ್ಲಿ. 2ನೇದು, ಚಿತ್ರ ನೋಡಿ ಮಾತನಾಡಿ. ಈ ಚಿತ್ರದಲ್ಲಿ ಏನೆಲ್ಲ ಸನ್ನಿವೇಶಗಳು ನಡೀತಾ ಇದೆ ಅಂತಕ್ಕಂಥ ವಿಷಯವನ್ನು ತನ್ನ ಮಾತಿನಲ್ಲಿ ಮಗು ಅಭಿವ್ಯಕ್ತಿಯನ್ನು ಗೊಳಿಸಬೇಕಾಗುತ್ತೆ. 3. ನಿನಗೆ ಗೊತ್ತಿರುವ ಹಾಡು ಅಥವಾ ಕವನವನ್ನು ಹೇಳು. 4. ಪದಗಳನ್ನು ಓದಿ ಬರೆ. ಮೋಡ ಅಂತ ಹೇಳಬೇಕು ಮತ್ತು ಬರೀಬೇಕು. ಆಗಸ ಅದನ್ನು ಹೇಳಬೇಕು ಮತ್ತು ಬರೀಬೇಕು. ಚಂದಿರ, ದೀಪ, ಮನೆ, ನೀರಿನ ಅಲೆ ಇದನ್ನು ನೋಡಬೇಕು, ಬರೀಬೇಕು. ನಂತರ ಚಿತ್ರದಲ್ಲಿ ಕಾಣುವ ಪದಗಳನ್ನು ಓದಿ ಅಂತಕ್ಕಂಥದ್ದು. ಈ ಚಿತ್ರದಲ್ಲಿ ಏನೆಲ್ಲ ಪದಗಳು ಕಾಣ್ತಿದ್ದಾವೆ ಇವುಗಳನ್ನು ಓದಬೇಕು ಅಂತಕ್ಕಂಥದ್ದು ಮಗು. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ವಿವರಿಸಿ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಚಿತ್ರವನ್ನು ಕೂಡ ನೀಡಲಾಗಿದೆ. ಈ ಒಂದು ಗದ್ಯ ಭಾಗವನ್ನು ಮಗು ಏನು ಮಾಡಬೇಕು, ಓದಬೇಕು. ಇದು ಒಂದು 5-6 ಲೈನು ಇರುತ್ತೆ ಗದ್ಯ ಭಾಗ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸನ್ನಿವೇಶದ ಆ ಒಂದು ಸನ್ನಿವೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನು ಮಗು ಏನು ಮಾಡಬೇಕಾಗುತ್ತೆ, ವಿವರಣೆಯನ್ನು ನೀಡ್ತಾ ಹೋಗಬೇಕಾಗುತ್ತೆ. ನಂತರ ನೀಡಿರುವ ಪದದ ಕೊನೆಯ ಅಕ್ಷರದಿಂದ ಪದ ರಚಿಸು. ಇದರಂತೆ ಉಳಿದ ಪದಗಳನ್ನು ಪೂರ್ಣಗೊಳಿಸು. ಇಲ್ಲಿ ಪದಗಳನ್ನು ಕೊನೆಯ ಪದ ಉದಾಹರಣೆ ಜನ ಅನ್ನೋದಾಗಲಿ ನಾದಿಂದ ಮತ್ತೆ ಪದವನ್ನು ರಚನೆಯನ್ನು ಮಾಡ್ತಾ ಹೋಗಬೇಕು. ಚಿತ್ರ ಗಮನಿಸಿ. ಚಿತ್ರಕ್ಕೆ ಸಂಬಂಧಿಸಿದಂತೆ 4 ಸರಳ ವಾಕ್ಯಗಳನ್ನು ಬರೆಯಿರಿ. ಈ ಚಿತ್ರವನ್ನು ನೋಡಿ ಇದಕ್ಕೆ ಸಂಬಂಧಪಟ್ಟಂಥ 4 ಸರಳ ವಾಕ್ಯಗಳನ್ನು ಮಗು ಬರೀಬೇಕಾಗುತ್ತೆ. ನಂತರ 9. ಕೊಟ್ಟಿರುವ ಕಥೆಯನ್ನು ಪೂರ್ಣಗೊಳಿಸಿ ಬರೆಯಿರಿ. ಇಲ್ಲಿ ಒಂದು ಕಥೆಯನ್ನು ಕೊಡಲಾಗಿದೆ, ಆ ಕಥೆಯನ್ನು ಸಂಪೂರ್ಣ ಆ ಕಥೆ ಪೂರ್ಣಗೊಂಡಿಲ್ಲ, ಅದು ಅಪೂರ್ಣ ಆಗಿದೆ. ಅದು ಅಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ಮಗು ಪೂರ್ಣಗೊಳಿಸಬೇಕಾಗುತ್ತೆ. ಮಗುವಿನ ಕಲಿಕಾ ಸಾಧನೆಯನ್ನು ಪರಿಶೀಲಿಸಿ 4 ರುಬಿಕ್ಸ್ಗಳಲ್ಲಿ ಸೂಕ್ತವಾದ ಒಂದನ್ನು ಮಗುವಿನ ಹೆಸರಿನ ಮುಂದೆ ದಾಖಲಿಸುವುದು. ಅಂದರೆ ರುಬಿಕ್ಸ್ಗಳನ್ನ ಕೊಡಲಾಗಿದೆ. ಅದರಲ್ಲಿ ಯಾವುದರಲ್ಲಿ ಮಗು ಇಷ್ಟು ಪ್ರಶ್ನೆಗಳನ್ನು ನೋಡಿದಾಗ 9 ಪ್ರಶ್ನೆಗಳನ್ನು ನೋಡಿದಾಗ ಈ 9 ಪ್ರಶ್ನೆಗಳು FLN ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳಿಗೆ ಆಧಾರವಾಗಿ ರಚನೆಯನ್ನು ಮಾಡಿರ್ತಕ್ಕಂಥ ಪ್ರಶ್ನೆಗಳು. ಇದನ್ನು ನಾವು ಮೌಲ್ಯಮಾಪನವನ್ನು ಮಾಡಿದಾಗ ಯಾವ ಕಲಿಕಾ ಫಲದಲ್ಲಿ ಮಗು ಒಂದು ನಿಗದಿಪಡಿಸಿರ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಲ್ಲ ಅಥವಾ FLN ತಲುಪಿಲ್ಲ, ಆ ರುಬಿಕ್ಸ್ ಏನಿದೆ ಆರಂಭದ 4 ಓರಲ್ ಆಗಿ, ನಂತರ ರೀಡಿಂಗ್ ಆಗಿ, ನಂತರ ರೈಟಿಂಗ್ ಆಗಿರ್ತಕ್ಕಂಥವು. ಅದರಲ್ಲಿ ಯಾವುದನ್ನು ಗಳಿಸಿರ್ತೇನೆ ಅದಕ್ಕೆ ತಾವು ರೈಟ್ ಮಾರ್ಕನ್ನು ಹಾಕೋಬೇಕಾಗುತ್ತೆ. ಗಳಿಸ್ದೇ ಇರೋದಕ್ಕೆ ಇನ್ನು ಅವನು ಗಳಿಸಿಲ್ಲ ಅಂತಕ್ಕಂಥದ್ದನ್ನು ಗುರ್ತು ಮಾಡಿಕೊಂಡು ಆ ಸಾಮರ್ಥ್ಯ ಬರುವ ರೀತಿಯಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕ್ರಿಯಾಯೋಜನಾ ಚಟುವಟಿಕೆಯೊಂದಿಗೆ ಅವರು ಕೂಡ ಕ್ರಿಯಾಯೋಜನೆಯನ್ನು FLN 36 ಪುಟಗಳ ಏನು ಸುತ್ತಲೂ ಇದೆ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಅದರಂತೆ ಕ್ರಮ ವಹಿಸಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ FLN ಗುರಿಯನ್ನು ನಾವು ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ.